ನಮಸ್ಕಾರ. ಯಾರು ನೀವು? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಏನ್ ವಿಷಯ? ನೀವು ನಿನ್ನೆ ಹೆಣ್ಣೋಡಕ್ ಹೋಗಿದ್ರಲ್ಲ, ಅವ್ರ ಮನೇಲಿ ಅವ್ರ ತಂದೆ ತುಂಬಾ ಸುಳ್ಳು ಹೇಳಿರ್ಬೇಕಲ್ಲ ನಿಮ್ಮ ಹತ್ರ? ಸುಳ್ಳು ಅಂಥದ್ದೇನಿಲ್ವಲ್ಲ. ಏನೋ ಅವ್ರ ಮನೆ ತೋಟ ಗದ್ದೆ ವಿಷಯ ಮಾತಾಡ್ತಾ ಹಾಗೆ ಮಲ್ಕೊಂಡು ಗೊರಕೆ ಹೊಡೆದು ಬಿಟ್ರು ಪುಣ್ಯಾತ್ಮ. ಅದೆಲ್ಲ ಒಂದ್ ಕಾಲದಲ್ಲಿತ್ತು. ಈಗಿರೋದು ಅವ್ರ ವಾಸವಾಗಿರೋ ಮನೆ ಒಂದೇ. ಅದ್ರ ಮೇಲೂ ಸಾವಿರಾರು ರೂಪಾಯಿ ಸಾಲ ಇದೆ. ಸಾಲ? ನಾನ್ ನಿಮ್ಮನ್ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ಪಾರ್ವತಿನ ಮದುವೆ ಮಾಡ್ಕೋಬೇಡಿ. ಯಾಕೆ? ಯಾಕೆ ಅಂದ್ರೆ ಅವಳನ್ನ ಮದುವೆ ಮಾಡ್ಕೋಬೇಡಿ ಅಂತ. ಯಾಕೆ ಮಾಡ್ಕೋಬಾರ್ದು ಅಂತ? ಓಹೋ, ಆ ಹುಡುಗಿನ ಕಂಡ್ರೆ ನಿಮ್ ಹೊಟ್ಟೆ ಕಿಚ್ಚು? ನಂಗೆ ಯಾಕೆ ಹೊಟ್ಟೆ ಕಿಚ್ಚು? ಮತ್ತೆ ಅವಳಿಗೂ ನಿಮ್ಗೂ ಏನ್ ಸಂಬಂಧ? ನಾವಿಬ್ರು ಪ್ರಾಣ ಸ್ನೇಹಿತರು. ಓಹೋ, ಪ್ರಾಣ ಸ್ನೇಹಿತರಿಗೆ ಇದೇನೋ ನೀವು ಮಾಡೋ ಉಪಕಾರ? ನನಗನ್ಸುತ್ತೆ ನಿಮ್ಮ ಸ್ನೇಹಿತೆಗೆ ಒಂದು ಒಳ್ಳೆ ಕಡೆ ಸಂಬಂಧ ಬರೋದು ನಿಮ್ಮನ್ಸ್ ಹಿಡ್ಸೋದಿಲ್ಲ. ನಂಗೆ ಯಾಕೆ ಹಿಡ್ಸ್ಲಿಲ್ಲ? ಅವಳು ಚೆನ್ನಾಗಿರ್ಬೇಕು ಅಂತ ದಿನ ದೇವರಲ್ಲಿ ಬೇಡ್ಕೊಳ್ಳೋಳೆ ನಾನು. ನೀವು ಬಂದಿರೋ ವಿಷಯ ಹೇಳಿ ಅವಳೇ ನನ್ನ ಇಲ್ಲಿ ಕಳಿಸಿದ್ದು. ಈ ಮಾತನ್ನ ನಂಬು ಅಂತೀರಾ? ಖಂಡ ನಂಬಿ. ಎಲ್ಲ ಅನುಕೂಲನೂ ಇದೆ ಅಂತ ಸುಳ್ಳು ಹೇಳಿ ಮದುವೆ ಮಾಡಿಕೊಟ್ಟು ನಾಳೆ ನಿಜ ಸ್ಥಿತಿ ಗೊತ್ತಾದ್ರೆ ಆ ಹುಡುಗಿ ಭವಿಷ್ಯ ಏನಾಗುತ್ತೆ? ನಿಮ್ ಮಾತಿನ ರೀತಿ ನೋಡಿದ್ರೆ ಆಕೆ ಬೇರೆ ಯಾರನ್ನೂ ಪ್ರೀತಿಸಿದಾಳೆ ಅಂತ ಕಾಣುತ್ತೆ. ಅಯ್ಯೋ, ಖಂಡಿತ ಇಲ್ಲ. ಅವಳಿಗೆ ಅಂತ ಒಂದು ಸ್ವಂತ ಅಭಿಪ್ರಾಯ ಆಗ್ಲಿ, ಆಸೆ ಆಗ್ಲಿ ಯಾವುದೂ ಇಲ್ಲ. ಇಲ್ಲಿ ದೊಡ್ಡಸ್ಗೆ ಮಾತಾಡ್ಕೊಂಡು ಮದುವೆ ಆಗಿ ಬಾಳೋದ್ಕಿಂತ ಇದ್ದ ಸ್ಥಿತಿನ ಒಪ್ಕೊಂಡು ಕನ್ಯೆಯಾಗಿ ಬಾಳೋದು ಎಷ್ಟೋ ನೆಮ್ಮದಿ ಅಂತ ಅವಳ ಅಭಿಪ್ರಾಯ. ಏನ್ರಿ ರೀ, ನಿಮ್ ಹೂ? ನಿನ್ನೆ ವಿಷಯ ಮರ್ತು ಬಿಡಿಯಪ್ಪ. ನನಗೆ ತುಂಬಾ ತಲೆ ನೋಯ್ತಾ ಇತ್ತು. ಅದು ಅಲ್ಲದೆ ನಿದ್ರೆ ಮಾತ್ರೆ ತಗೊಂಡ್ರೇನೆ ನನಗೆ ನಿದ್ರೆ ಬರೋದು. ನಿನ್ನೆ ಒಂದು ಮಾತ್ರೆ ಜಾಸ್ತಿ ತಗೊಂಡ್ಬಿಟ್ಟೆ ನೋಡಪ್ಪ. ಪಾರ್ವತಿನ ಕರಿಯ ಅದಕ್ಕೆ ಮುಂಚೆ ಸಾಕು ಅಮ್ಮ. ನೀನ್ ಒಳಜಮ್ಮದ ಮಾತು ಕೇಳೆ. ಇದುವರೆಗೂ ಬಂದವರೆಲ್ಲ ಅಕ್ಕನ್ ನೋಡ್ದೇನೆ ಬೇಡ ಬೇಡ ಅಂತ ಹೋದ್ರು. ಇವ್ರೊಬ್ಬರಾದ್ರೂ ಅಕ್ಕನ್ ನೋಡಿ ಬೇಡ ಅಂತ ಹೋಗ್ಲಿ. ನೀನೇನೇ ಇಲ್ಲ ನೀನು. ನಮ್ ಸುಬ್ಬ ಒಳ್ಳೆ ಪಾದರಸ ಇದ್ದ ಹಾಗೆ. ಎಲ್ಲ ನಂತರ ಎಲ್ಲ ಅವ್ರ ಅಮ್ಮನ ತರ. ಸರೇ ನೋಡ್ದೇನಪ್ಪ ಹೆಣ್ಣನ್ನ. ನಮ್ ಪಾರ್ವತಿ ಗುಣ ತಿಳಿದಂಥದ್ದು. ದೇವ್ರ ನಾಮಗಳನ್ನ ಚೆನ್ನಾಗಿ ಹಾಡ್ತಾಳೆ. ಕೇಳ್ತೀಯೇನು? ಬೇಡ ಬೇಡ, ನನಗೆ ಆ ಪ್ರದರ್ಶನ ಎಲ್ಲ ಬೇಕಾಗಿಲ್ಲ. ನೀವೇ ಒಂದು ಒಳ್ಳೆ ಲಗ್ನ ನೋಡಿ ಕಾಗದ ಬರೀರಿ, ಬಂದು ಮದುವೆ ಮಾಡ್ಕೊಂಡು. ಮನೆ ಬಾಗಿಲಿಗೆ ತೆಗೆದು ಬಿಟ್ಟಿದ್ದಾರಲ್ಲ, ಯಾರಾದ್ರೂ ಬಂದು ದೋಚ್ಕೊಂಡು ಹೋಗ್ಬಿಟ್ರೆ? ಓ, ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಸಾವಿತ್ರಮ್ಮನವ್ರೆ. ಇವರು ಮದುವೆ ಆಗೋ ಹುಡುಗಿ ಪಾರ್ವತಿ ಇದ್ದಾಳಲ್ಲ, ಅವ್ರ ತಾಯಿ. ಏನ್ ಶಾಸ್ತ್ರಿಗಳೇ, ನನಗೆ ಅವ್ರ ಅಮ್ಮನ ವಯಸ್ಸಾಗಿದ್ದೇನಾ? ಓ ಕುಮಾರ್, ಇವರು
ನಮ್ಮ ಮಹಾದೇವಯ್ಯನವರ ಎರಡನೇ ಸಂಸಾರ. ಹಾಗೆ ಹೇಳಿ. ಸುಬ್ಬಾ ಸುಬ್ಬಾ ಏನಮ್ಮ? ಬಾರ ಇಲ್ಲಿ. ಬಾರ. ಇವನು ಸುಂದರಿ ಅಮ್ಮ, ನಾನ್ ಹೇಳ್ತೀನಿ, ಇವಳು ನನ್ನ ತಾಯಿ, ನಾನ್ ಇವಳು ಮಗ. ಮುದ್ದು ಬಂದಾಗ ನನ್ನ ಕತ್ತೆ ಕತ್ತೆ ಅಂತ ಕರೀತಾಳೆ. ಸುಮ್ನೆ ಇರ ಕತ್ತೆ. ಆಗ್ಲಿ ಕಣೆ. ಸಾವಿತ್ರಮ್ಮ, ನಿಮ್ ಯಜಮಾನ್ ಹತ್ರ ಸ್ವಲ್ಪ ಮಾತನಾಡ್ಬೇಕು. ಹೇಳ್ತೆ ಅವ್ರನ್ನ. ಸುಮ್ನೆ ಅಮ್ಮ, ಹೀಗೆಲ್ಲ ಎಪ್ಸಿದ್ರೆ ಅಪ್ಪ ಹೇಳಲ್ಲ. ನಿದ್ರೆ ಮಾತ್ರೆ ನುಂಗಿ ನುಂಗಿ ಕುಂಭಕರ್ಣ ಆಗ್ಬಿಟ್ಯಾನೆ. ನಮಸ್ಕಾರ ರಾಮಶಾಸ್ತ್ರಿಗಳಿಗೆ. ನಮಸ್ಕಾರ. ರಾತ್ರಿ ಎಲ್ಲ ನಿದ್ರೆ ಇಲ್ಲ ಶಾಸ್ತ್ರಿಗಳೇ. ಬೆಳಗಿನ ಜಾವ ಹಿಡಿಯಿತು, ಇನ್ನೂ ಬಿಟ್ಟಿಲ್ಲ. ಇವ್ರು ಯಾರು? ನಾನು ಹೇಳದ್ನಲ್ಲ, ಇವರೇ ಕುಮಾರ್ ಅಂತ. ನಮಸ್ಕಾರ ನಮಸ್ಕಾರ. ಏನಪ್ಪಾ ಕುಮಾರ್, ಎಷ್ಟಿಟ್ಟಿದ್ದಾರೆ ಆಸ್ತಿ ನಿಮ್ಮ ತಂದೆ? ಇವ್ರ ತಂದೆ ಓದ್ಸಿರೋ ವಿದ್ಯೆನೆ ಅವ್ರು ಬಿಟ್ಟು ಹೋಗಿರೋ ಆಸ್ತಿ. ಅಯ್ಯೋ, ಆಸ್ತಿ ನನಗೂ ಇದೆ ಶಾಸ್ತ್ರಿಗಳೇ. ಅದನ್ನೆಲ್ಲ ನಾನು ಕೇಳಿದ್ದು. ಈಗ ನನಗಿದೆ ನೋಡಿ, ಹೊಳೆ ಪಕ್ಕದ ಗದ್ದೆಗಳು, ಹೊಲದ ಪಕ್ಕದ ತೋಟಗಳು, ದೊಡ್ಡಕೆರೆ ಹಿಂದಿನ ಹೊಲ, ಚಿಕ್ಕೆರೆ ಹಿಂದಿನ ಸ್ಮಶಾನ. ಅದನ್ನ ನಾನು ಇನ್ನೂ ಸಾಗುವಳಿ ಮಾಡ್ತಿಲ್ಲ. ನಮ್ ತಂದೆ ಇಷ್ಟೆಲ್ಲ ನನಗೆ ಬಿಟ್ಟು ಹೋಗಿರೋದ್ರಿಂದ ತಾನೇ ನಾನಿಷ್ಟು ಘನವಾಗಿ ಬಾಳ್ತಾ ಇರೋದು. ಸಾವಿತ್ರಮ್ಮನವ್ರೆ, ಹೆಣ್ಣನ್ ಸ್ವಲ್ಪ ಕರೀರಿ, ನಮ್ ಕುಮಾರ್ ನೋಡ್ಲಿ. ನೋಡ್ಲಿ ಯಾರ್ ಬೇಡ ಅಂತಾರೆ. ಅರ್ತಿಕೆರೆ ಅಮುಲ್ದಾರು, ಎಡಪೊಳೆ ಇಂಜಿನಿಯರು ಕೊಡಿ ಕೊಡಿ ಅಂತ ಗೋಳಾಡಿದ್ರು. ಅಂತಸ್ತು ಸಾಲದು ಅಂತ ಕೊಡ್ಲಿಲ್ಲ. ಯಾಕೆ ಅಮ್ಮ ಸುಳ್ಳು ಹೇಳ್ತೀಯಾ? ಬೀದಿ ಬಿಕಾರಿ ಕೂಡ ಕಟ್ಕೊಳಕ್ ಬರ್ಲಿಲ್ಲ ಅಂತ ನೀನ್ ಹಿಡಿತಾ ಇದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಮುಂದೆ ನಾನು ಹೊಟ್ಟೆ ನೀನ್ ಯಾಕೆ ಹುಟ್ಟಿದ್ಯೋ? ನೀನು ಹೆತ್ತೆ, ನಾನು ಹುಟ್ಟಿದೆ. ಶಾಸ್ತ್ರಿಗಳೇ ಬನ್ನಿ. ಅಪ್ಪ ಅಪ್ಪ, ಮಹಾದೇವಯ್ಯ ಮಹಾದೇವಯ್ಯ. ಒಂದೇ ಸ್ವಾಮಿನಿ. ಯಾರೋ ಕೂಗಿದ್ದು? ನಂಗ್ ಗೊತ್ತಿಲ್ಲಪ್ಪ. ಸುಳ್ಳು ಬಗಳ್ತೀಯ? ನಿಮ್ಮ ಅಪ್ಪನ್ನೇ ಹೆಸರು ಕರಿತೇನೋ? ನೀನ್ ಮಾತ್ರ ನನ್ನ ಹೆಸರು ಕೂಗ್ಬೋದಾ? ಮತ್ತೆ ನಾನು ಹೆದರ್ಕೊಂಡ್ಬಿಟ್ನಲ್ಲೋ. ಯಾಕೆ? ನಾನು ಊರ್ನಲ್ರು ಸಾಲಗಾರರು ಗೊತ್ತಾಗ್ಬಾರ್ದು ಅಂತ ನಾನು ಬಚ್ಚಿಟ್ಕೊಂಡಿದ್ರೆ. ನಾನು ಆಗ್ಲೇ ಎಲ್ರಿಗೂ ಹೇಳ್ಬಿಟ್ಟೆ ನೀನ್ ಬಂದಿದ್ಯಾ ಅಂತ. ಹೇಳ್ಬಿಟ್ಟ? ಹೇಳಬಿಟ್ಟ? ಅಯ್ಯೋ ನನ್ನ ಗ್ರಹಚಾರನೇ. ಇಲ್ಲಿ ನಿಮ್ಗಳ ಕಾಟ ಸಹಿಸ್ತಾ ಇದ್ದ ಮಗಳ ಮನೆಯಲ್ಲಾದ್ರೂ ಒಂದಿಷ್ಟು ದಿವಸ ಹಾಯ ಆಗಿರೋಣ ಅಂತ ಅಲ್ಲೋದ್ರೆ ನಿಮ್ಮಿಂದ ಅಲ್ಲೂ ಪಡಬಾರ್ದು ಅವಮಾನ ಪಟ್ಕೊಂಡು ಬಂದಿದ್ದಾಯ್ತು. ಯಾಕ್ರಿ ಅವಮಾನ ಆಗುತ್ತೆ? ಪಾರ್ವತಿನಲ್ಲಿ ಕರೆಸ್ತೀನಿ. ನಿಮ್ ಅಳಿಯ ಬಂದು ನನ್ ಕಾಲ್ ಹಿಡ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋವರೆಗೂ ಅವಳಲ್ಲಿ ಕಳ್ಸೋದಿಲ್ಲ. ಎಲ್ಗೋಗ್ತೀಯ? ಪೋಸ್ಟ್ ಆಫೀಸ್ಗೆ. ಯಾಕೆ? ಟೆಲಿಗ್ರಾಮ್ ಕೊಡಕ್ಕೆ. ಅಯ್ಯೋ ಅಯ್ಯೋ. ಟೆಲಿಗ್ರಾಮ್ ಗೊತ್ತಾ? ಪಾರ್ವತಿ ಪಾರ್ವತಿ ಲೆಕ್ಕದ ಪುಸ್ತಕ ತರ್ತೀಯಾ? ತುಂಬಾ ಕಾಲ್ ನೋಯ್ತಿದೆ ಅಂದ್ರೆ. ಬರೀ ಕಾಲ್ ನೋವ್ತಾನೆ? ಇಲ್ಲ ಇಲ್ಲ ಇಲ್ಲ, ತಲೆನೂ ನೋವ್ತಾ ಇದೆ. ಊಟನೂ ಬೇಡ, ಹೋಗಿ ಮಲ್ಕೊಂಡ್ರೆ ಸಾಕು. ಅದೇನು, ನಾನ್ ಲೆಕ್ಕ ಕೇಳಿದಾಗ್ಲೆಲ್ಲ ತಲೆನೋವು, ಕಾಲ್ ನೋವು, ಹೊಟ್ಟೆ ನೋವು, ನಿದ್ರೆ ಬರುತ್ತೆ. ಆಫೀಸಿಂದ ಈಗ ಬಂದ್ರ? ಅದಕ್ಕೆ ಕಾಫಿ ಕೊಟ್ಟಿರ್ತೇನೆ. ಮಾತು ಬದಲಾಯಿಸ್ಕೋಬೇಡ. ಹೋಗಿ ಲೆಕ್ಕದ ಪುಸ್ತಕ ತಗೊಂಬ. ಲೆಕ್ಕ ಪಾರ್ವತಿ ಪಾರ್ವತಿ, ನಾನ್ ಕೇಳ್ತಾ ಇರೋದು ಮ್ಯಾಗಝಿನ್ ಅಲ್ಲ, ಲೆಕ್ಕ ಎಲ್ಲಿ ಅಂತ. ಇದ್ರಲ್ಲೇ ಭದ್ರವಾಗಿಟ್ಟಿದ್ದೀನಿ ಅಂದ್ರೆ. ಇದ್ರಲ್ಲಿ
ಚೆನ್ನಾಗಿದೆ ಚೆನ್ನಾಗಿದೆ. ನೋಡಿ ಸಿಕ್ತು. ತಗೊಳ್ಳಿ. ಅಲ್ಲೇ ಇದೇನೇ ಇದು ಪ್ರಭಾತ್ ಸರ್ಕಸ್? ಪ್ರಭಾತ್ ಸರ್ಕಸ್ ಹಿಂದೆಗಡೆ ನೋಡಿ ಅಂದ್ರೆ ಏನು ಹಿಂದ್ಗಡೆ ನೋಡಿ? ಆಲೂಗಡ್ಡೆ 2 ರೂಪಾಯಿ, ಈರುಳ್ಳಿ 1 ರೂಪಾಯಿ, ಹುರುಳಿಕಾಯಿ 1.5 ರೂಪಾಯಿ, ನಿಂಬೆಹಣ್ಣು. ಟೇಟ್ ಎಲ್ಲ ಇದ್ರದ್ದು ಟೇಟು ಇಲ್ಲಿ ನೋಡಿ ಅವರು ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಪ್ರಿಂಟ್ ಎಲ್ಲ ನಿನ್ನ ತಲೆ ಬೆಲ್ಲ ಕೈಲಿ. ಶರ್ಟ್ 4, ಪ್ಯಾಂಟ್ 4. ಏನೇ ಇದು? ಅಕ್ಷರ ಲೆಕ್ಕ ಅಂದ್ರೆ ಇಲ್ಲಿ ನೋಡಿ, ರಾಮಗ್ ತಗೊಂಡಿರೋ ಯೂನಿಫಾರ್ಮು, ಪೂರ್ಣಿಮೆಗೆ ತಗೊಂಡಿರೋ ಗೊಂಬೆ ಎಲ್ಲ ಬರ್ದಿಟ್ಟಿದ್ದೀನಿ. ಹೌದು, ನಿನಗೆ ಲೆಕ್ಕನೆಲ್ಲ ಬರೆಯೋದಕ್ಕೆ ಬೇರೆ ಬಸ್ ಟಿಕೆಟ್, ಸಿನಿಮಾ ಟಿಕೆಟ್ ಯಾವ್ದು ಸಿಕ್ಲಿಲ್ಲ ಅನ್ನು? ಹಾ, ಬಸ್ ಟಿಕೆಟ್ ಅಂತ ಜ್ಞಾಪಕ ಬಂದ್ಬಿಡ್ತು. ಇಲ್ಲಿ ನೋಡಿ, ಇದರಲ್ಲಿ ಅಡಿಗೆ ಒಂದ್ ಲೆಕ್ಕ ಎಲ್ಲ ಚೆನ್ನಾಗ್ ಬರ್ದಿಟ್ಟಿದ್ದೀನಿ. ಪಾರ್ವತಿ ಪಾರ್ವತಿ, ನನಗೆ ಕಾಗದ ಚೂರುಗಳನ್ನೆಲ್ಲ ನೋಡ್ತಾ ಇದ್ದೆ ನನ್ನ ತಲೆನೇ ಚೂರಾಗ್ತಾ ಇದೆ. ನೋಡ್ಲೇಬೇಡಿ, ಬಹಳ ಒಳ್ಳೇದು. ಎಷ್ಟು ವರ್ಷದಿಂದ ನನ್ನ ಜೊತೆ ಸಂಸಾರ ಮಾಡ್ಕೊಂಡಿದ್ದೀಯ, ಹೇಗ್ ನಡ್ಕೊಂಡ್ರೆ ನನಗೆ ಸಂತೋಷ ಆಗುತ್ತೆ ಅಂತ ಗೊತ್ತಿಲ್ಲ ನಿನಗೆ? ಹೇಗ್ ನೋಡ್ಕೊಳ್ತಾ ಇದ್ದೀನಿ? ನಿನ್ ತಲೆ ಏನು ಅಂದ್ರೆ ನಿಮ್ ಮನಸ್ಸಿತ್ವಾಗ ಹೋಗಿ ನೋಡ್ಕೊಳ್ತೀನಿ, ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾ ಇದ್ದೀನಿ, ಮುತ್ತಿನಂತ 3 ಮಕ್ಳು ಹೆತ್ಕೊಟ್ಟಿದ್ದೀನಿ. ಇನ್ನೇನ್ ನಾನೇ ಹೆತ್ಕೊಡ್ಬೇಕಾಗಿತ್ತೇನೋ ನಿನಗೆ? ಇದೇನಿದು? ಅಲ್ಲ, ನಾನ್ ನಿನಗೆ ಕೊಟ್ಟಿದ್ದು 100 ರೂಪಾಯಿ, 120 ರೂಪಾಯಿ ಲೆಕ್ಕ ಬರ್ದಿಟ್ಟಿದ್ಯಲ್ಲ ಇದರಲ್ಲಿ, ಹೇಗೆ? ಪಾರ್ವತಿ, ನಿನ್ಗೇನಾದ್ರೂ ಬೈಕೇನಾ? ಈ ಬೈಕೆ ಇರೋರು ಈ ಹುಣಸೆಕಾಯಿ, ಉಪ್ಪಿನಕಾಯಿ, ಮಾವಿನಕಾಯಿ ಇದನ್ನೆಲ್ಲ ತಿಂತಾರೆ. ನೀನು ಪಿನ್ ತಿಂತ ಇದ್ದೀಯಲ್ಲ, ತೆಗೆದು ಮಾತನಾಡೆ. ಅವತ್ 50 ರೂಪಾಯಿ ಕೊಟ್ಟಲ್ಲ ಹಾರ್ಲಿಕ್ಸ್, ಹಾಲಿನ ಪೌಡರ್ ತಗೊಳಕ್ಕೆ, ಅದರಿಂದ 20 ತೆಗೆದು ಇದ್ರಲ್ಲಿ ಹಾಕ್ಬಿಟ್ಟೆ. ಇನ್ನೂ 80 ರೂಪಾಯಿ ಲೆಕ್ಕ ಜಾಸ್ತಿ ಇದೆಯಲ್ಲ ಇದರಲ್ಲಿ? ಜಾಸ್ತಿ ಇದೆಯಾ? ನೀವ್ 80 ರೂಪಾಯಿ ಕೊಡ್ಬೇಕು. ಕೊಡಿ ಅಂದ್ರೆ ಪಾರ್ವತಿ ಪಾರ್ವತಿ, ನೀನ್ ನನಗೆ ಹುಚ್ಚಿಡಿಸ್ತಾ ಇದ್ದೀಯಾ? ಕುಮಾರ್, ಕೈ ತುಂಬಾ ಸಂಪಾದನೆ ಮಾಡ್ತೀಯ. ಯಾರಿಗೋಸ್ಕರ? ನಿನ್ ಹೆಂಡತಿ ಮಕ್ಳಿಗೋಸ್ಕರ ತಾನೇ? ಹಾಗಂತ ಲೆಕ್ಕಾಚಾರ ಬಿಡೋಕ್ಕಾಗುತ್ತೇನಕ್ಕ? ತಿಪ್ಪೆಗೆ ಹೆಸರು ತಪ್ಪದೆ ಲೆಕ್ಕ ಬರ್ಕು ಅಂತ ದೊಡ್ಡವರು ಹೇಳಿದ್ದಾರೆ. ಅವಳ ಖರ್ಚು ಯಾತಕ್ಕೋಸ್ಕರ ಮಾಡ್ತಾಳೆ? ಎಲ್ಲ ಮನೆ ತಾನೇ. ನಾನ್ ತಗೊಳ್ತೀನಿ ಅದಕ್ಕೆ. ಪರವಾಗಿಲ್ಲಮ್ಮ, ತಗೋ ಈ ಹೂ ಮುಡ್ಕೋ. ಅಯ್ಯಯ್ಯೋ, ಹೂವಿನ ಲೆಕ್ಕನೆ ಮರ್ತ್ಬಿಟ್ಟಿದ್ದೆ ಅಂದ್ರೆ? ಪರವಾಗಿಲ್ಲ, ಅದು ಅಕೌಂಟ್ ಸೇರೋದಿಲ್ಲ, ಫ್ರೀ. ಏನು ಅಂದ್ರೆ? ಕೈ ಹಿಡಿರಿ. ಏಕೆ? ಹಿಡಿರಿ, ಹೇಳ್ತೀನಿ. ನಿಮ್ ಕೈಯಾರ ಮುಡ್ಸಿ ಅಂದ್ರೆ? ಅಬ್ಬಾ, ಈ ಹೂವಿರೋವರೆಗೂ ನನ್ಗೆ ಯಾವ ತೊಂದ್ರೆನೂ ಬರಲ್ಲ.